ಶ್ರೀ ಗುರುಭ್ಯೋ ನಮಃ. ಮಾರ್ಚ್ ತಿಂಗಳಲ್ಲಿ ಕ್ರೋಧಿನಾಮ ಸಂವತ್ಸರವನ್ನು ಕೊನೆಗೊಳ್ಳುತ್ತಾ ಇದೆ. ಈ ಸಂವತ್ಸರದಲ್ಲಿ ಅನೇಕರು ಕಷ್ಟಗಳನ್ನು ಅನುಭವಿಸಿ ಕೊನೆಯ ತಿಂಗಳಲ್ಲಿ ಆದರೂ ಸುಖ ಕಾಣುತ್ತಾ, ಹಾಗಾದರೆ ಸುಖ ಪಡೆಯುವುದಕ್ಕೋಸ್ಕರವಾಗಿ ನಾವೇನು ಮಾಡಿಕೊಳ್ಳಬಹುದು, ಅಥವಾ ಮುಂದೆ ಬರತಕ್ಕಂತಹ ವಿಶ್ವಾವಸುನಾಮ ಸಂವತ್ಸರಕ್ಕೆ ಪೀಠಿಕೆಯಾಗಿ ನಾವೇನಾದರೂ ಮಾಡಿಕೊಳ್ಳಬೇಕಾ? ಕಾರಣ ಈ ತಿಂಗಳಲ್ಲಿ ಶುಕ್ರ ಅಸ್ತ, ಅದರಿಂದ ವಿವಾಹ ಆಗಲಿಕ್ಕೆ ತೊಡಕುಗಳು ಕಾಣುತ್ತೆ. ವಿವಾಹ ಆಗಬಹುದಾ ಆಗಬಾರ್ದಾ, ಯಾವ ರಾಶಿಯವರಿಗೆ ಏನಾಗಲಿಕ್ಕಿದೆ, ಜೊತೆಗೆ ಶನಿ ಬದಲಾವಣೆ ಆಗಲಿಕ್ಕಿದ್ದಾನೆ. ಶನಿ ಬದಲಾವಣೆಯಿಂದಾಗಿ ಏನಾದರೂ ನಮ್ಮ ರಾಶಿಗೆ ಸಾಂಪತ್ತಿಕವಾದ ಅನುಕೂಲ, ಕೆಲಸಕ್ಕೆ ಸಂಬಂಧಪಟ್ಟ ಅನುಕೂಲ ಏನಾಗಲಿಕ್ಕಿದೆ ನಮಗೆ, ಇದೆಲ್ಲ ಕುತೂಹಲಗಳು ನಮಗೆ ಕಾಣಿಸುತ್ತೆ. ಅದರ ಜೊತೆಗೆ ವ್ಯಾಸರಾಜರ ವಾದರಾಜರ ಆರಾಧನೆ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳೇನು, ಗುರುಗಳ ಆರಾಧನೆಯನ್ನು ಹೇಗೆ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ, ಅವರ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ, ಇದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಒಳ್ಳೆಯ ಗುರುಬಲ, ಗುರುಗಳ ಅನುಗ್ರಹ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಒಳ್ಳೆಯ ರೀತಿಯಲ್ಲಿ ಅನುಭವಿಸಿದ್ದೀರಿ. ಆದ್ದರಿಂದ ಶನಿಯ ಪ್ರಭಾವ, ಅಷ್ಟಮ ಶನಿಯ ಪ್ರಭಾವ ಎಷ್ಟರ ಮಟ್ಟಿಗೆ ನಮಗೆ ಕೆಲಸ ಮಾಡಬೇಕೋ ಅಷ್ಟರ ಮಟ್ಟಿಗೆ ಕೆಲಸ ಮಾಡದ ರೀತಿಯಲ್ಲಿ ಗುರುವಿನ ಬಲದಿಂದ ನೀವು ಕಾಪಾಡಿಕೊಂಡಿದ್ದೀರಿ. ಆದರೆ ಈ ಶನಿ ಈ ತಿಂಗಳಲ್ಲಿ 9ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಗುರುಸ್ವರಕ್ಷೋಚ್ಚಸ್ತೆ ನೃಪತಿ ಸದೃಶಃ ಗ್ರಾಮ ಪುರಪಃ ಸುವಿದ್ವಾನ್ ಚಾರ್ವಂಗ ಅಂತ ಹೇಳುವಂಥ ಒಳ್ಳೆಯ ಫಲ. ಹಾಗಾಗಿ ಗುರುವಿನ ಅಕ್ಷರದಲ್ಲಿ ಬಂದಾಗ ಗ್ರಾಮಕ್ಕೆ ಅಧಿಕಾರಿಗಳಾಗ್ತೀರಿ, ರಾಜ ಸಮ್ಮಾನವನ್ನು ಪಡ್ಕೊಳ್ತೀರಿ ಅನ್ನುವಂತಹ ಯೋಗ ಕರ್ಕಾಟಕ ರಾಶಿಯವರಿಗೆ, ಅದು 9ನೇ ಮನೆ ಆದ್ದರಿಂದ ಭಾಗ್ಯಸ್ಥಾನವಾದ ಕಾರಣ ಒಳ್ಳೆಯ ಫಲವನ್ನು ಶನಿ ಈ ಮುಂದಿನ ದಿನಗಳಲ್ಲಿ ಕೊಡ್ತಾನೆ. ಈ ತಿಂಗಳು ಕೊನೆಗೊಳ್ತಾ ಇದೆ 29ನೇ ತಾರೀಕು. ಹಾಗಾಗಿ ನಾವು ಆ ದಿವಸದಲ್ಲಿ ವಿಶೇಷವಾಗಿ ಹನುಮಂತ ದೇವರಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ ಕರ್ಕಾಟಕ ರಾಶಿಯವರು, ಅಥವಾ ಹಾಲು ಅಭಿಷೇಕವನ್ನು ಮಾಡಿಸುವಂಥದ್ದು, ಅಥವಾ ಹಾಲನ್ನು ದಾನ ಮಾಡುವಂಥದ್ದು, ಅದರಿಂದಾಗಿ ಅನೇಕ ಫಲಗಳನ್ನು ಪಡೆದುಕೊಳ್ಳಬಹುದು ಕರ್ಕಾಟಕ ರಾಶಿಯವರು. ಇನ್ನು ಈ ಕುಜ 12ನೇ ಮನೆಯಲ್ಲಿರುವ ಕಾರಣ, ಅವನು ಕರ್ಮಾಧಿಪತಿ ಆದ ಕಾರಣ ಕೆಲಸದಲ್ಲಿ ಇಲ್ಲ ಸಲ್ಲದ ಆಪಾದನೆಗಳು ಬರುವಂತಹದ್ದು. ನೀವು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಒಂದು ಕೇಸುಗಳಾಗುವಂಥದ್ದು, ಅಥವಾ ಅದು ಸ್ಟ್ರಕ್ ಆಗಿ ಹೋಗುವಂಥದ್ದು, ಅಥವಾ 1-2-3 ತಿಂಗಳು ನಿಂತು ಹೋಗುವಂಥದ್ದು, ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಆದ್ದರಿಂದ ನೀವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ, ಯಾರನ್ನು ನಂಬಬೇಡಿ. ನಿಮ್ಮ ನಂಬಿಕೆ ಅಥವಾ ನಿಮ್ಮ ಮನಸ್ಸು ಏನು ಹೇಳುತ್ತೆ ಹಾಗೇ ಮುಂದುವರಿಸಿ. ಆವಾಗ ನೀವು ಯಾರ ಬಾಯಿಗೂ ಸಿಗುವುದಿಲ್ಲ, ಯಾರ ಕೈಗೂ ಸಿಗದೆ ನಿಮ್ಮ ಕೆಲಸ ನಿಲ್ಲದೆ ಮುಂದುವರಿತಾ ಹೋಗುತ್ತೆ. ಇಲ್ಲ ಅಂತ ಆದರೆ ಜವಾಬ್ದಾರಿಯನ್ನು ಹೆಚ್ಚಾಗಿ ತೆಗೆದುಕೊಂಡಷ್ಟು ನಿಮಗೆ ತೊಂದರೆ ತಪ್ಪಿದ್ದಲ್ಲ. ಯಾಕೆ ಅಂತಂದರೆ ಶಶಿತನಯ ವಿನಿರ್ಗಮಸ್ತು ಅಂತ ಸೂರ್ಯತನಯ ಅಂತ ಹೇಳ್ತಾರೆ. ಅಂದರೆ ಶನಿ, ಸೂರ್ಯನ ಮಗನಾದ ಶನಿ ಬಿಟ್ಟು ಹೋಗುವಾಗ ಫಲವನ್ನು ಕೊಡ್ತಾನೆ. ಆದ್ದರಿಂದ ಅವನು 8ರಿಂದ 9ಕ್ಕೆ ಹೋಗುವಂತಹ ಕಾಲ. ಹಾಗಾಗಿ 8ನೇ ಮನೆಯ ಫಲವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಕೊಡ್ತಾನೆ ಈ ತಿಂಗಳು. ಹಾಗಾಗಿ ಅವರೋಹಿ ಗ್ರಹ ಆರೋಹಿ ಗ್ರಹ ಅಂತ ಹೇಳ್ತಾರೆ. ಇವನು ಒಂದು ರಾಶಿಯನ್ನು ಬಿಟ್ಟು ಮುಂದಕ್ಕೆ ಹೋಗುವಂತಹ ಕಾಲ ಈ ಒಂದು ತಿಂಗಳಲ್ಲಿ ಇಲ್ಲ ಸಲ್ಲದ ಆಪಾದನೆಗಳು, ಅಥವಾ ಕೆಲಸದಲ್ಲಿ ತೊಂದರೆ ತೊಡಕುಂಟು ಮಾಡುವಂತಹದ್ದು, ಅಪವಾದಗಳಾಗುವಂತಹದ್ದು, ಅದು ಯಾವುದೇ ಕೆಲಸದಲ್ಲೇ ಆದರೂ ಸರಿ, ನೀವು ಸಾಫ್ಟ್ವೇರ್ ಆಗಿರಿ ಅಥವಾ ಹಾರ್ಡ್ವೇರು, ವಾಟ್ ಎವರ್ ಇಟ್, ಬಿಸ್ನೆಸ್ ಮಾಡ್ತಾ ಇರಿ, ಎಂತಹ ಕೆಲಸವನ್ನೇ ನೀವು ಮಾಡ್ತಾ ಇರಿ, ಶನಿ ಒಂದಲ್ಲ ಒಂದು ತೊಂದರೆಯನ್ನು ಸೂಚನೆ ಮಾಡ್ತಾನೆ. ಆದರೆ ಗುರುಬಲ ಇದೆ, ಆದ್ದರಿಂದ ನೀವೇನು ಭಯಪಡಬೇಕಾದ ಅಗತ್ಯ ಇಲ್ಲ. ಪರಿಹಾರಗಳನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಪ್ರತಿನಿತ್ಯ ಹನುಮಾನ್ ಚಾಲೀಸ ಓದುವಂತಹದ್ದು, ಅಥವಾ ಶನೇಶ್ವರ ಕೃತವಾದಂತಹ ನರಸಿಂಹ ಸ್ತೋತ್ರವನ್ನು ಜಪಿಸುವಂತಹದ್ದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸದಲ್ಲಿ ತೊಡಕುಂಟಾಗುತ್ತೆ. ನಾವು ಒಳ್ಳೆ ರೀತಿಯಲ್ಲಿ ಓದಬೇಕು ಅಂತ ಪ್ರಯತ್ನ ಪಟ್ಟರೂ ಆ ಪ್ರಯತ್ನ ಸಫಲ ಆಗೋದಿಲ್ಲ. ರಾತ್ರಿ ಹೊತ್ತೆಲ್ಲ ಓದಿ ಎಕ್ಸಾಮ್ ಚೆನ್ನಾಗಿ ಬರೀಬೇಕು ಅಂತ ಅಂದ್ಕೊಳ್ತೀರಿ, ಆದರೆ ಆ ಎಕ್ಸಾಮಿನಲ್ಲಿ ಸ್ವಲ್ಪ ತೊಡಕುಂಟಾಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಆದ್ದರಿಂದ ಕರ್ಕಾಟಕ ರಾಶಿಯವರು ಎಚ್ಚರದಿಂದ ಇರಬೇಕು. ಯಾವ ರೀತಿಯಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಬುದ್ಧಿವಂತಿಕೆಯಿಂದ ಎಕ್ಸಾಮನ್ನು ಬರೀರಿ, ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಈ ಕರ್ಕಾಟಕ ರಾಶಿಯಿಂದ ವಿವಾಹ ಆಗಬೇಕು, ವಿವಾಹಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳು ಕೂಡ ನಿಮಗೆ ಈ ಮಾಸದಲ್ಲಿ ಆಗುವುದು ಕಷ್ಟ. ಶುಕ್ರ ಅಸ್ತವೂ ಇದೆ, ಜೊತೆಗೆ ಶನಿಯ ಬದಲಾವಣೆ, ಶನಿಯ ಅಷ್ಟಮದ ಫಲವನ್ನು ಕೊಡುವಂತಹ ಕಾಲ. ಆದ್ದರಿಂದ ಈ ತಿಂಗಳು ವಿವಾಹಕ್ಕೆ ಕೈ ಹಾಕದೇ ಇರುವುದೇ ಒಳ್ಳೆಯದು. ಇನ್ನು ಆಲ್ರೆಡಿ ವಿವಾಹ ಆದಂತಹ ವ್ಯಕ್ತಿಗಳು ಯಾರಿದ್ದೀರಿ ಅಂತಹವರಿಗೆ ಭಿನ್ನಾಭಿಪ್ರಾಯಗಳು ಬರುತ್ತೆ.
ಜೊತೆಗೆ ಹೆಂಡತಿಯ ಮತ್ತು ಗಂಡನ ಇಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಜೊತೆಗೆ ನನ್ನದೇ ಮಾತು ಕೇಳಬೇಕು, ನನ್ನದೇ ಮಾತು ಆಗಬೇಕು ಅನ್ನುವಂತಹ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆಯಲ್ಲಿ ಈಗೋ ಜಾಸ್ತಿ ಕೆಲಸ ಮಾಡುತ್ತೆ. ಆದ್ದರಿಂದ ಮನಸ್ಸನ್ನು ದೇವರ ಕಡೆ ಕೊಡಿ, ಈಗೋ ಕಡೆ ಕೊಟ್ರಿ ಅಂತ ಆದರೆ ಸಂಸಾರ ಕೆಡುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾನು ನನ್ನದು ಅಂತ ಹೋಗದೆ ಎಲ್ಲವೂ ಭಗವಂತನ ಚಿತ್ತಕ್ಕೆ ಬಂದಿರುವಂತಹದ್ದು. ಭಗವಂತನ ಆರಾಧನೆಯನ್ನು ಹೆಚ್ಚಾಗಿ ನಾವು ಮಾಡ್ತಾ ಬಂದಾಗ, ಧರ್ಮ ಮಾರ್ಗದಲ್ಲಿ ಹೆಚ್ಚಾಗಿ ನಾವಿದ್ದಾಗ ಈ ಸಮಸ್ಯೆ ಬರೋದಿಲ್ಲ. ಅದನ್ನು ಗಮನದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು. ಇನ್ನು ಕರ್ಕಾಟಕ ರಾಶಿಯವರ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ, ಅದು ಸ್ವಲ್ಪ ಗಮನ ಹರಿಸುವಂತಹದ್ದು. ಭಾಗ್ಯಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ದೇವಿಯ ವಿಶೇಷವಾದ ಪ್ರಾರ್ಥನೆ, ದೇವಿಯ ಆರಾಧನೆಯನ್ನು ನೀವು ಮಾಡ್ತಾ ಬನ್ನಿ, ನಿಮ್ಮ ಭಾಗ್ಯ ಇನ್ನಷ್ಟು ಉಲ್ಬಣ ಆಗುತ್ತೆ, ಒಳ್ಳೆ ರೀತಿಯಾದ ಫಲಗಳನ್ನು ತಾವು ಕಾಣಬಹುದು. ಇನ್ನು ಕರ್ಮಾಧಿಪತಿ, ನಾನು ಆಗಲೇ ಹೇಳಿದ್ದೇನೆ ಕೆಲಸದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಂತ. ಆದರೆ ಲಾಭದ ಗುರು ಲಾಭಾಧಿಪತಿ ಭಾಗ್ಯಸ್ಥಾನದಲ್ಲಿರುವುದರಿಂದ ಹಣಕಾಸಿನ ವಿಷಯದಲ್ಲಿ ಯಾವ ತೊಂದರೆಗಳೂ ಇಲ್ಲ. ಕುಟುಂಬದಲ್ಲಿಯೂ ಕೂಡ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುತ್ತೆ, ಇದ್ದರೂ ಕೂಡ ತುಂಬ ದೊಡ್ಡ ಸಮಸ್ಯೆ ಏನಲ್ಲ ಅದು. ಅದನ್ನು ಸ್ವಲ್ಪ ಸುಮ್ಮನೆ ಇರೋದ್ರಿಂದಲೇ, ಅದನ್ನು ನೆಗ್ಲೆಕ್ಟ್ ಮಾಡೋದ್ರಿಂದಲೇ ಅದು ಪರಿಹರಿತವಾಗಿ ಬಿಡುತ್ತೆ. ಆದ್ದರಿಂದ ಅದಕ್ಕೆ ಹೆಚ್ಚು ತಲೆ ಕೊಡುವಂತಹ ಅಗತ್ಯ ಇಲ್ಲ. ಹಾಗಾಗಿ ಒಟ್ಟಾರೆ ಈ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಒಂದು ಪ್ರತಿ ಸೋಮವಾರ ರುದ್ರದೇವರಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಾ ಬನ್ನಿ. ಜೊತೆಗೆ ದೇವಿಯ ವಿಶೇಷವಾದ ಪ್ರಾರ್ಥನೆ, ಸಪ್ತಶತಿಯ ಪಾರಾಯಣ, ದುರ್ಗಾ ದೀಪ ನಮಸ್ಕಾರ, ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅವಳಿಗೆ ಒಂದು ಕುಂಕುಮಾರ್ಚನೆ ಅಥವಾ ಲಲಿತಾ ಸಹಸ್ರನಾಮದ ಪಾರಾಯಣ, ಅಥವಾ ಪ್ರತಿ ಶುಕ್ರವಾರ ಒಂದು ಮುತ್ತೈದೆಗೆ ಅರಿಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡುವುದರಿಂದಲೂ ಕೂಡ ಅನೇಕ ಸಮಸ್ಯೆಗಳಿಂದ ಪಾರಾಗಬಹುದು, ಸುಖವಾದ ಸಂತೋಷವನ್ನು ಜೀವನವನ್ನು ತಾವು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.